ಈ ಅನೇಕ ಆರೋಪಗಳು ಮತ್ತೇನಿದ್ದಾವೆ. ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ನಡೆಯುವಂಥ ಏನಾದರೂ ಈ ರಾಜ್ಯದಲ್ಲಿ ಸಂಸ್ಥೆ ಇದ್ರೆ ಅದು KPSC ಅಂತೇಳಿ ಭಾಳಷ್ಟು ಜನರ ಆರೋಪ. ಅದರಲ್ಲೂ ಭಾಳ ಹಾರ್ಡ್ ವರ್ಕ್ ಮಾಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಂತೆ ಇಲ್ಲಿ ನೋವನ್ನು ಒಂದಿಲ್ಲ ಒಂದು ರೀತಿನ ಅನುಭವಿಸ್ತಾ ಇರ್ತಾರೆ ಅನ್ನೋ ಸಹಿತ ಅಷ್ಟೇ ಸಹಿತ ಪ್ರತಿ ವರ್ಷ ಇಲ್ಲಿ ಗಂಟು ಇದ್ದೇ ಇರ್ತದೆ. ಬಗ್ಗೆನೇ ಅರಿಯೋದಿಲ್ಲ, ಒಂದು ಮುಗಿದ್ರೊಳಗೆ ಮತ್ತೊಂದು ಆಗಿರ್ತದೆ. ಈಗಂತೂ ಸ್ವತಃ ಅಧ್ಯಕ್ಷ ಅವ್ರ ಮಗಳು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇನ್ನು ಹೈಕೋರ್ಟ್ನಲ್ಲೇ ಕೇಸ್ ಹೋಗ್ಯದ, ಡಿಸಿಷನ್ ಏನು ಬರ್ತದೆ ನೋಡೋಣ. ಬಟ್ ನಡೆದಿದೆ ಸುಳ್ಳು 3B ಒಳಗೆ ಇವ್ರ ಮಗಳು ಕೂಡುವುದಿಲ್ಲ ಅನ್ನೋದು ಕಾನೂನು ಪ್ರಕಾರ ಈಗ ಫಿಕ್ಸ್ ಆಗಿ ಹೋಗಿದ್ದಂಥದ್ದು. ಇನ್ನೇನಪ್ಪ ಅಂದರೆ ಶಿಕ್ಷೆ ಏನಾಗ್ತದೆ. ಮತ್ತು ಇದನ್ನು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸ್ವತಃ ಅವತ್ತ ಏನಪ್ಪ ಅಂತಂದ್ರೆ ಈ ಒಂದು ನಡೆದಾಗ ಚಲಕ್ಕೆ ನಡೆದಾಗ ಪ್ರವರ್ಗ 2A 2B 3A 3B ಎಲ್ಲ ನಡೆದಾಗ ಅಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಒಂದು ಆಯ್ಕೆ ಸಂದರ್ಭದಲ್ಲೇ ವಿಶೇಷ ರಿಟ್ ಅರ್ಜಿಯಲ್ಲೇ ಏನೈತಪ್ಪ ಅಂತಂದ್ರೆ ಈಗಾಗಲೇ ಅವರು ಸ್ಟೇ ಅಂತ ಕೊಟ್ಟಿಲ್ಲ. ಬಟ್ ಅವತ್ತು ಇವ್ರನ್ನ ಸೆಲೆಕ್ಷನ್ ಮಾಡಿದಾಗ ಅವತ್ತು ಆಯೋಗದ ಸಭೆಯಲ್ಲಿ ಭಾಗಿಯಾಗಿ ಸದಸ್ಯರು ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಯಾರು ಭಾಗಿಯಾಗಿದ್ದರು ಸದಸ್ಯರು? B ಪ್ರಭುದೇವ್ ಅಂತೇಳಿ, ಶಾಂತಾ ಹೊಸಮಣಿ ಅಂತೇಳಿ, HS ನರೇಂದ್ರ, BV ಗೀತಾ, ಶಕುಂತಲಾ S ದುಂಡಿಗೌಡರ, R ಕಾವಲಮ್ಮ, MV ರಾಮಕೃಷ್ಣ ಪ್ರಸಾದ, ಶಿವನಗೌಡ, V ದೇವಪ್ಪ, HS ಭೋಜ್ಯನಾಯಕ ಮತ್ತು ಆಯೋಗ ಕಾರ್ಯದರ್ಶಿ ಇವರಿಗೆ ನೋಟಿಸು ಕೊಟ್ಟಿದ್ದಾರೆ ಹೈಕೋರ್ಟ್. ನೀವೇನು ಮಾಡಿದ್ರಪ್ಪ ಅವತ್ತು ಈ ಆಗಸ್ಟ್ 11ಕ್ಕೆ ಇಷ್ಟೇ ಮುಂದೂಡಿದಾರೆ ಅಂದ್ರೆ ನೀವೇನು ಸೆಲೆಕ್ಷನ್ ಮಾಡಿದ್ರಿ? ಇದು ಅಷ್ಟು ಮುಖ್ಯದ. ಅದು ಒಬ್ಬನ ಸೆಲೆಕ್ಷನ್ ಅಲ್ಲ, ಅಧ್ಯಕ್ಷಂದು ಸೆಲೆಕ್ಷನ್ ಮಾಡಿದ್ರೆ ನೀವೆಲ್ಲ ಕೂಡ ಆಯ್ಕೆ ಮಾಡಿದ್ರಿ.